ಶಿವಮೊಗ್ಗದಲ್ಲಿ ಶ್ರೀ ಸದಾಶಿವ ದೇವಸ್ಥಾನ 1941ನೇ ಇಸವಿಯಲ್ಲಿ ನನ್ನ ಅಜ್ಜ ಈ ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡುವಾಗ ಸಣ್ಣ ಗುಡಿಯಾಗಿತ್ತು. ಅದನ್ನು 1948ರಲ್ಲಿ ತನ್ನ ಸ್ವಂತ ಖರ್ಚಿನಲ್ಲಿ ಈ ಪ್ರಸಕ್ತ ಸ್ಥಿತಿಯ ದೇವಸ್ಥಾನವನ್ನಾಗಿ ಮಾರ್ಪಾಡು ಮಾಡಿದರು. ಅದರ ನಂತರ 1940ನೇ ದಶಕ ಎಂಡ್ ಅಥವಾ 50ನೇ ಇದರಲ್ಲಿ ಇಡೀ ಊರಿನಲ್ಲಿ ಭೀಕರ ಆಹಾರ ಅಭಾವ ಉಂಟಾಯಿತು. ರೇಷನ್ ಸಹ ಅದನ್ನು ಕಟ್ ಮಾಡಿದರು. ಜನರಿಗೆ ಆಹಾರ ಸಿಗ್ತಿರಲಿಲ್ಲ. ಆಗ ನನ್ನ ಅಜ್ಜ ಈ ಪ್ರಕೃತಿಯಲ್ಲಿ ಸಿಗುವಂಥ ಹಲಸಿನ ಹಣ್ಣನ್ನು ತಿಂದೇ ಎಲ್ಲೋ ಜನ ಜೀವನ ಮಾಡಲಿಕ್ಕೆ ಇದ್ದರು. ಅದರ ನೆನಪಿಗಾಗಿ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಜೂನ್ ಅಥವಾ ಜುಲೈ 15ರೊಳಗೆ ಹಪ್ಪದವನ್ನು ತುಪ್ಪದಲ್ಲಿ ಮಾಡಿ ದೇವರಿಗೆ ಸಮರ್ಪಿಸಿ ಅದರ ನೆನಪಿಗಾಗಿ ಸೇವೆಯನ್ನು ಆರಂಭಿಸಿದರು. ಅದು ತದನಂತರ ಪ್ರತಿ ವರ್ಷವೂ ನಡೆದು ಬರ್ತಾ ಇದೆ. ಇತ್ತೀಚೆಗೆ ಮಾಧ್ಯಮದ ಪ್ರಚಾರದಿಂದಾಗಿ ಅದು ಜಾಸ್ತಿಯಾಗಿ ತುಂಬ ಭಕ್ತರನ್ನು ಆಕರ್ಷಿಸಿದೆ. ಸದಾಶಿವದೇವರ ಪೂರ್ಣಾನುಗ್ರಹ ಸನ್ಮಂಗಲ ಶ್ರೀಯೋಗಿ ವಿಶೇಷ ಸೌಭಾಗ್ಯವನ್ನು ಸರ್ವ ಸಮಸ್ತ ಕುಟುಂಬಕ್ಕೆ ಗಮನಿಸಿ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ, ಸೌಭಾಗ್ಯ ಎಲ್ಲವನ್ನು ಕೂಡ ನೀಡಿ ಅವರ ಉದ್ಯೋಗ, ವ್ಯವಹಾರ ಇತ್ಯಾದಿಗಳು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಪ್ರಾರ್ಥನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಈಶ್ವರ, ಗುರು ಸಾಕ್ಷಾತ್ ಬ್ರಹ್ಮ ದೀರ್ಘಾಯುಷ್ಯ ಮತ್ತು ಸನ್ಮಂಗಲಾಗಿರುವುದು. ಪರಂಪರಾಗತವಾಗಿ ನಡ್ಕೊಂಡು ಬರುವಂತಹ ಅಪ್ಪ ಸೇವೆಯ ಸಮರ್ಪಣೆ ಈ ದಿವಸ ಎಲ್ಲ ಭಕ್ತಾದಿಗಳ ಪರವಾಗಿ ಹಲಸಿನ ಅಪ್ಪ ಸೇವೆಯ ಸಮರ್ಪಣೆಯಾಗಿದೆ. ಸಮರ್ಪಣೆಯಾದಂತೆ ಭಕ್ತಾದಿಗಳು ಅನೇಕ ಮಂದಿ ಈ ಸೇವೆಯನ್ನು ಮಾಡಿದ್ದಾರೆ. ಸೇವೆ ಮಾಡಿದವರಿಗೆ ಈ ಒಂದು ಹಲಸಿನ ಹಣ್ಣಿನ ಅಪ್ಪವನ್ನು ವಿತರಣೆ ನಾವು ಆರಂಭ ಮಾಡಿದ್ದೇವೆ. ದೈವಾನುಕೂಲ ಹೇಗಿದೆ ಅಂತ ಹೇಳಿದರೆ ಆ ಒಂದು ಸ್ವೀಕರಣೆಗೆ ಅಶೋಕ್ ರೈಯವರು ಭಟ್ಟರ ಸಂಘದ ಕಾರ್ಯದರ್ಶಿಯವರು ಯೋಗಾನುಯೋಗ ಅವರು ಬಂದು ಸೇರಿದ್ದಾರೆ. ವಿತರಣೆಯನ್ನು ನಾವೀಗ ನಮ್ಮ ಹಿರಿಯರಾದ ಶಾಪಟ್ರು, ಸುಬ್ರಾಯ ಭಟ್ರು ಅದನ್ನು ವಿತರಿಸಿದ್ದಾರೆ. ಆ ಸದಾಶಿವನಿಗೆ ಅರ್ಪಣೆ ಆದಂತಹ ಆ ಮಧುರವಾದ ಆ ಜೀವ ವೃಕ್ಷ ಹಲಸಿನ ಸೇವೆಯನ್ನು ಸಂತೃಪ್ತಿಯಿಂದ ಭಕ್ತಾದಿಗಳಾಗಿ ನೀವು ಮೊದಲು ಸ್ವೀಕರಿಸಿದ್ದೀರಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮಗೆಲ್ಲರಿಗೂ ಒಳ್ಳೆಯದಾಗಿ ಮೊದಲು ನಿಮಗೆ ವಿತರಣೆ ಮಾಡಿದ್ದೇವೆ. ನಿಮ್ಮ ಒಂದು ಮಾತನ್ನು ನಿಮ್ಮ ಒಂದು ಸೇವೆ ಮಾಡಿಸುವುದು ನನಗೆ ಸಿಕ್ಕಿದಂತಹ ಮಹಾದೊಡ್ಡ ಭಾಗ್ಯ ಅಂತ ಹೇಳಿದ್ರೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ, ಜಗತ್ತಿಗೆ ಒಳ್ಳೆಯದಾಗಲಿ ಅಂತೇಳಿ ನನ್ನ ಪ್ರಾರ್ಥನೆ.